JCB ಸರ್ವಿಸ್ ಮಾಡಿಸ್ಬೇಕು ಇವತ್ತು. ಆ ಗಾಡಿ ಹತ್ರ ಹೋಗಿದ್ದಾರೆ, ಈ ಗಾಡಿ ಹತ್ರ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡೋಣ. ಯಾವ ಥರ ಸರ್ವಿಸ್ ಮಾಡೋದು ಏನು ಅಂತೆಲ್ಲ ವೀಡಿಯೋ ಆಗಲ್ಲ ಗುರು, ಯಾಕೆಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ನೋಡೋಣ, ಟ್ರೈ ಮಾಡ್ತೀನಿ, ಆದರೆ ವೀಡಿಯೋ ಮಾಡ್ತೀನಿ. ವೀಡಿಯೋ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಗಾಡಿ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟೈತೆ ಗುರು, ಒಂದಿನ ತೊಳಿಬೇಕು ಗಾಡಿ. ಏನು ಮಾಡೋಂಗಿಲ್ಲ, ಜನ ಮಾಡ್ತಾನೆ ಬಿಡು, ಬೆಳೀಲಿ ಹೆಂಗೆ ಹಿಂಗೆ ಅಂತ ಅವ್ರ ಭಾವನೆಯಲ್ಲಿ ಇಲ್ಲ. ಒಟ್ಟು ವೀಡಿಯೋ ಮಾಡ್ತಾ ಇದ್ದಾನಂತಷ್ಟೇ. ಎಮ್ಮೆ ಸೈಲೆಂಟ್. ಎಲ್ಲ ಫಿಲ್ಟ್ರು ಯೂಸ್ ಮಾಡ್ತೀವಿ, ಒಂದೇ ಒಂದು ಚಿಕ್ಕ ಫಿಲ್ಟ್ರ್ ಮಾತ್ರ ಯೂಸ್ ಮಾಡಲ್ಲ. ಅದಕ್ಕೆ ತಾನೇ ಹಾಕೋದು. ಹೈಡ್ರಾಲಿಕ್ ಫಿಲ್ಟರ್ ತರಲಿಲ್ಲ ನೋಡು. ಗಾಡಿ ಬಂದ ನೀವೇ ಬಂದಿರೋದು, ಅಡ್ಜಸ್ಟ್ ಆಗ್ಬಿಟ್ಟಿರ, ಬೇರೆ ಬಂದ್ರೆ ಮೂರು ಆಯಿಲ್ ಸರ್ವಿಸ್ಸು. ಆಮೇಲೆ 1000 ಗಂಟೆಗೆ ಏನೇನು ಮಾಡಬೇಕು ಎಲ್ಲ ಮಾಡೋದು. 500 ಗಂಟೆಗದು ಹೇಳ್ಬಿಡು ಹಂಗೆ. 500 ಗಂಟೆಗೆ ಅಂದರೆ ಇಂಜಿನ್ ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಒಂದು ಹೈಡ್ರಾಲಿಕ್ ಫಿಲ್ಟ್ರು ಚೇಂಜ್ ಮಾಡ್ತೀವಿ. 1000 ಗಂಟೆಗೆ ಈ ಫಿಲ್ಟ್ರ್ ಚೇಂಜ್ ಆಗೋದು. 1000 ಗಂಟೆಗೆ ಎಷ್ಟು ಅಮೌಂಟ್ ಆಗುತ್ತೆ? 1000 ಗಂಟೆಗೆ ಒಂದು 32 ಚಿಲ್ಲರೆ ಆಗುತ್ತೆ. 32 ಚಿಲ್ಲರೆ. ಇಂಜಿನ್ ಆಯಿಲೆಲ್ಲ ಡ್ರೈವ್ ಮಾಡಿದ್ದಾಯಿತು, ಈಗ ಫಿಲ್ಟರ್ಗಳೆಲ್ಲ ಫಿಟ್ ಮಾಡಿದ್ದಾಯಿತು. ಇವಾಗ ಇಂಜಿನ್ ಆಯಿಲು ಹಾಕ್ಬೇಕು ಈಗ ಇಂಜಿನಿಗೆ. ಏನಿಂದ ಗೊತ್ತಾಗಿ ಈ ಥರ ಇಂಚ ಕೊಟ್ಟರೆ ಯಾರು ಬರುತ್ತೆ? ಒಂದು ಹುಡುಗ ತಗೊಂಡ್ಬಿಡು ಸುಮ್ಮನೆ, ಅದೆಲ್ಲ ಫೋನ್ ನೋಡಿ ರಿಸೀವ್ ಮಾಡ್ತೀನಿ. ಹಲೋ, ಹಾಂ ವಿಡಿಯೋ ಕಳಿಸಿ. ಇದೇನಾಗಿದೆ? ಹಾಂ ಚಿಚ್ಚಿದ್ರೆ ತೆಗೆದ್ರೆ ಗಾಡಿ ವರ್ಕ್ ಮಾಡಲ್ಲ. ಕೋಡ್ ಏನು ಬರ್ತೈತಾ? ಕೋಡ್ ಅದೇ ಕೋಡ್ ಬರುತ್ತೆ, ನೋಡಿ ವಿಡಿಯೋ ಕಳಿಸು. ಹಣಕಾರ ಭಾರಿ ಹಿಂಸೆ, ಅದೇನಾರು ಆದರೆ ಐಟಮ್ಗಳು ಸಿಗಲ್ಲ ಅಷ್ಟೇ. ಇವಾದ್ರೂ ಬೇಕಿರಿ ಲೋಕಲ್ ಸಿಕ್ಬಿಡ್ತವೆ, ಹಂಗೆ ಮ್ಯಾನೇಜ್ ಆಗ್ಬಿಡುತ್ತೆ. ಗಾಡಿ ಇಲ್ಲ, ನಗರ ತಗೊಂಡ್ಬಿಟ್ರೆ ಗಾಡಿ. ಆ ಗಾಡಿ ಗೇರ್ ಬಾಕ್ಸ್ ಅಲ್ಲಿ ಕಮ್ಮಿ ಆಗಿತ್ತ? ಗೇರ್ ಬಾಕ್ಸ್ ಅಲ್ಲ, ಇಂಜಿನ್ ಆಯಿಲ್ ಕಮ್ಮಿ. ಏನೋ ಗೇರ್ ಬಾಕ್ಸ್ ಅಲ್ಲಿ ಏನೋ ಲೀಕ್ ಐತೆ ಅಂತ ಹೇಳಿದ್ನಪ್ಪ. ಇಂಜಿನ್ ಆಯಿಲ್ ಹೌದಾ? ಮಾಡ್ತಿದ್ದೀನಿ ನಾನು. ಐಟಮ್ ಎಲ್ಲ ಕೇಳಿ ವಿಚಾರಿಸಿ ಹೇಳ್ತೀನಿ. ಎಲ್ಲ ಕಂಪ್ಲೇಂಟ್ ಬಂದಾಗ ದೇವ್ರುಗಳು ನಾವು. ಅದೇ ಬರ್ರೋ ಒಬ್ರು ಆಪರೇಟರ್ಗಳು ಅಂದರೆ ಒಬ್ಬನು ಬರಲ್ಲ ಇಂಥ ಟೈಮ್ನಾಗ ಹಿಂಗೆ.
ಹಂಗಾಗಿ ನೆನ್ನೆನೆ ಬಂದಿದ್ನಾ, ಇವತ್ತು ಮತ್ತೆ ಅಲ್ಲಿಗೆ. ಹೇಳ್ರಿ ಸರ್, ನಾಳೆ ಬರ್ತೀನಿ ಅಂತ. ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತೀನಿ ನೋಡು, ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತೀನಿ. 90 ಡಿಗ್ರಿ ಆಪೋಸಿಟ್ ಮಾಡ್ತೀನಿ. ಹಂಗಾಯ್ತು ಐಡಿಯಾ. ಎಲ್ಲ ಆಯಿಲೇ ಇದು. ಇದು ವಜೆ ಆಗುತ್ತೆ ಹಿಡ್ಕೊಂಡ್ರೆ ಅಂತ ಈ ಥರ ಐಡಿಯಾ ಮಾಡಿ ಕೊಟ್ರು, ಹಿಡ್ಕ ಅಂತ. ಹತ್ತೋಳಷ್ಟೇ ಏನಿಲ್ಲ. ಅವೆರಡು ಆ ಕಡೆ ಒಬ್ಬನಾಗೆ, ಹಾಂ ಆ ಕಡೆ ಹಬ್ನಾಗೆ. ಈಗ ಇದು ಅದು ಮೇಲ್ಗಡೆ ಫಿಲ್ಟ್ರು ಡ್ರೈನೆಟ್ಟು. ಡ್ರೈನೆಟ್ಟು ಇದಾಯ್ತಾ, ಮೇಲ್ಗಡೆ ಇಂಜಿನಿಯರ್ ಫಿಲ್ಟ್ರು. ಮೂರನ್ನು ನೋಡ್ಕೋಬೇಕು. ಹಾಂ ಸರಿ. ಇಲ್ಲೆಲ್ಲ ಡೀಸೆಲ್ ಚೆಲ್ಲಿರುತ್ತೆ, ಚಿಕ್ಕ ಹೊಡೆದಿರೋದು. ಅಂತೂ ಫೈನಲ್ ಆಗಿ ಎಲ್ಲ ಸರ್ವಿಸ್ ಮಾಡಿಸಿದ್ದಾಯ್ತು. ಸರ್ವಿಸ್ ಇಂಜಿನಿಯರ್ ಬಂದು ಮಂಜುನಾಥ್ ಅಂತ, ಇಲ್ಲೇ ದುರ್ಗದಲ್ಲಿ ಶೋರೂಮಲ್ಲಿ ಇದ್ದರು. ನಮ್ಮ ಹಳೆ ಗಾಡಿ ತಗೊಂಬಂದು ಒಂದು 4 ವರ್ಷ ಆಯಿತು. 4 ವರ್ಷದಿಂದ ಕೂಡ ಅವರೊಬ್ಬರೇ ಸರ್ವಿಸ್ ಮಾಡ್ತಾ ಇರೋದು, ಇದುವರೆಗೂ ಯಾರೂ ಬಂದಿಲ್ಲ. ಅವರು ಕೆಲಸ ಬಿಟ್ಟು ಹೋದರು, ಹಾಗಂತ ನಾವು ಶೋರೂಮಲ್ಲಿರೋ ಯಾರೂ ಕರೆಸಿಲ್ಲ, ಅವರೇ ಬೇಕು ಅಂತ ಕರೆಸಿದ್ದು. ಯಾಕೆಂದರೆ ಅವರು ತುಂಬ ಅಡ್ಜಸ್ಟ್ ಆಗ್ಬಿಟ್ಟಿದ್ರು, ಹಂಗಾಗಿ ಬೇರೆ ಯಾರು ನಮಗೆ ಇಷ್ಟ ಆಗಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮಗೇನಾರ ಡೌಟ್ಸ್ ಇತ್ತು, ಏನಾರ ಪ್ರಾಬ್ಲಮ್ ಇತ್ತು, ನನಗೇನು ಗೊತ್ತಾಗಿಲ್ಲ ಅಂದರೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದಾಗ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಕರೆಕ್ಟಾಗಿ ಇಂಥದೇ ಹೋಗಿತ್ತೆ, ಇಂಥದೇ ಆಗಿತ್ತೆ, ಹಿಂಗೆ ಆಗಿತ್ತೆ ಅಂತ ಪ್ರತಿಯೊಂದು ಕೂಡ ಚೆನ್ನಾಗಿ ಹೇಳ್ತಾರೆ. ಹಂಗಾಗಿ ತುಂಬ ಇಷ್ಟ ಆಗ್ತಾರೆ ಆ ವ್ಯಕ್ತಿ, ಹಾಗಾಗಿ ಅವ್ರನ್ನೇ ನಾವು ಕರೆಸ್ತಾ ಇರೋದು. ಮತ್ತು ಸರ್ವಿಸ್ ಎಲ್ಲ ಯಾವ ಥರ ಬಂದಿದೆ ಅಂತ ಎಲ್ಲ ವೀಡಿಯೋದೆಲ್ಲ ನೋಡಿದ್ದೀರಾ. ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವರು ಬಂದು ಇಲ್ಲೇ ಚಿತ್ರದುರ್ಗ, ದಾವಣಗೆರೆ ಸರೌಂಡಿಂಗಲ್ಲೇ ಕೆಲಸ ಮಾಡೋದು. ಅವ್ರು ಏನಾರ ಅವಶ್ಯಕತೆ ಇದ್ದರೆ ದಯವಿಟ್ಟು ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಅವ್ರ ನಂಬರ್ ನಾನು ನಿಮಗೆ ತಲುಪಿಸ್ತೀನಿ. ಚೆನ್ನಾಗಿ ಚೆನ್ನಾಗಿ ಏನೇ ಆಗಲಿ ಪ್ರತಿಯೊಂದು ಕೂಡ ರೆಸ್ಪಾನ್ಸ್ ಮಾಡ್ತಾರೆ, ಅದೊಂದು ತುಂಬ ಖುಷಿ. ಮತ್ತು ದಿಮಾಕ್ ಮಾಡಲ್ಲ, ಏನೂ ಮಾಡಲ್ಲ, ಪ್ರತಿಯೊಂದು ಕೂಡ ಇದಾಗುತ್ತೆ. ಹಂಗಾಗಿ ಈ ವಿಡಿಯೋನ ಯಾರಾದರೂ ದಯವಿಟ್ಟು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು.